ಕನ್ನಡ ಜಾಣ ನಮಸ್ಕಾರ. ಹಿಂದಿ ವಿದೇಶಿ ನುಡಿ. ನಾನು ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಹಿಂದಿಯನ್ನು ವಿದೇಶ ನುಡಿ ಅಂತ ತೀರ್ಪು ಕೊಡುತ್ತೆ. ಏನಂತ ನೋಡೋಣ. ಈ ಸಲದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನು ಅಂದರೆ ಅಂಕಗಳಿಗೆ ಪರಿಗಣಿಸಲ್ಲ, ಗ್ರೇಡಿಗೆ ಪರಿಗಣಿಸ್ತೀವಿ ಅಂತೇಳಿ ಸರ್ಕಾರ ಒಂದು ಮಹತ್ತರವಾದ ತೀರ್ಮಾನ ತಗೊಳುತ್ತೆ. ಅಂದರೆ 625 ಏನಿತ್ತು ಅದ್ರ ಬದಲು 525 ಮಾತ್ರ ಹಿಂದಿಗೆ ಅಂಕ ಕೊಡಲ್ಲ, ಗ್ರೇಡ್ಗೆ ಅಷ್ಟೇ ಅಂತ ಹೇಳ್ಬಿಟ್ಟು ಒಳ್ಳೆ ತೀರ್ಮಾನ ಅದು. ಅದೇನು ಅವರೇ ಏಕಾಏಕಿ ಕೊಟ್ಟಿದ್ದಲ್ಲ, ಅದು ಹಿಂದ್ಗಡೆ ಒಂದಷ್ಟು ಕೆಲಸ ಮಾಡಿದಂಥ ಹೋರಾಟಗಾರರು ಇದ್ದಾರೆ, ಅವ್ರನ್ನೂ ಸಹ ನೋಡೋಣ. ಸಹಜವಾಗಿ ಕೇಂದ್ರದ ಗುಲಾಮ್ಗಿರಿ ಮಾಡುವ, ಚಮಚಾಗಿರಿ ಮಾಡುವ, ಅವ್ರನ್ನ ಮೆಚ್ಚಕ್ಕೋಸ್ಕರ ಏನು ಬೇಕಾದ್ರೂ ಬಿಚ್ಚಾಕ ಕುಣಿಯುವ ಇಲ್ಲಿಯ ಮರಿ ಪುಡಿ ರಾಜಕಾರಣಿಗಳು, ಈ ಅವಿವೇಕಿ ರಾಜಕಾರಣ ಒಂದಷ್ಟು ಜನ. ಅದರಲ್ಲಿ BJP ಮಾತ್ರ ಯಾಕೆ ಹಿಂದಿ ಬಂದ ತಕ್ಷಣ ಮೈ ಮೇಲೆ ದೇವ ಬಂದಂಗೆ ಆಡ್ತಾರೆ? BJPಗೆಲ್ಲ ಹಿಂದಿಯವ್ರು ಬಂದು ಓಟಾಕಿ ಗೆಲ್ಸಿದ್ರ? ಕನ್ನಡದವ್ರು ಓಟಾಕಿ ಗೆಲ್ಸಿಲ್ವಾ? ಯಾರ ಪರ ಮಾತಾಡ್ಬೇಕು ಇವರೆಲ್ಲ? ಅಥವಾ ನಾರ್ತ್ ಇಂಡಿಯಾದ ಯಾವನಾರ ಒಬ್ಬ ಹಿಂದಿಯವನು ಏನಾದರೂ ಸೌತ್ ನುಡಿಗಳ ಬಗ್ಗೆ ಮಾತಾಡಿದಾನ? ಇವ್ರಿಗೆ ಮಾತ್ರ ಯಾಕದು? ಅಲ್ಲಿ ಯಾರನ್ನ ಮೆಚ್ಚಿಸ್ಬೇಕಲ್ಲ, ಅವ್ರಿಗೆ ಮೆಚ್ಚಿ ಡ್ಯಾನ್ಸ್ ಹೊಡಿತೀರ. ಅವ್ರು ಇನ್ಯಾವನ್ನ ಇಂಟರ್ನ್ಯಾಷನಲ್ ಲೆವೆಲ್ ಮೆಚ್ಚೋಕ್ಕೋಸ್ಕರ ಅವ್ರು ಡ್ಯಾನ್ಸ್ ಹೊಡಿತಾರೆ ಅಲ್ವಾ? ಇದೇ ನಮ್ಮ ಏಕೆ ಮಿನಿಟ್ ಶೋಭಾ ಇರ್ಬೋದು, ನಮ್ಮ ಒಂದು ರೀತಿಯ ಪೆಂಗ್ ಅಂತರ ಆಡುವ ವಿರೋಧ ಪಕ್ಷದ ನಾಯಕ ಅಶೋಕ್ ಇರ್ಬೋದು, ಸಿಮೆಂಟ್ ರವಿ ಇರ್ಬೋದು, ಅಶ್ವಥ್ ನಾರಾಯಣ, ಇದೇ ನೋಡಿ ಇವರೆಲ್ಲ ಒಕ್ಕಲಿಗರು, ಎಲ್ಲ ಶೂದ್ರರೇ. ಇವ್ರನ್ನ ಬಳಸ್ಕೊಂಡಿದ್ದಾರೆ. ಯಾಕೆ ಅಗ್ರಹಾರದ ತೇಜಸ್ವಿ ಸೂರ್ಯ ಮಾತಾಡಲ್ಲ, ಸುರೇಶ್ ಕುಮಾರ್ ಮಾತಾಡಲ್ಲ, ಪ್ರಹ್ಲಾದ್ ಜೋಶಿ ಮಾತಾಡಲ್ಲ, ಈ ವಿಷವನ್ನೇ ಹೊಗಳುವ ಅನಂತ್ ಕುಮಾರ್ ಹೆಗಡೆ ಅಂತ ಒಂದು ಹುಚ್ಚನಾಯಿ ಇದೆಯಲ್ಲ, ಆ ಹುಚ್ಚನಾಯಿ ಯಾಕೆ ಮಾತಾಡಲ್ಲ? ಇನ್ನೊಂದು ಬೀದಿ ನಾಯಿ ಐತೆ, ಯತ್ನಾಳನ ಬೀದಿ ನಾಯಿ, ಆ ನಾಯಿ ಯಾಕೆ ಮಾತಾಡಲ್ಲ? ಯಾಕೆ ಇವ್ರನ್ನೇ ಮುಂದಿಟ್ಕೊಂಡು ಈ ಥರ ಮಾತಾಡಿಸ್ತಾ ಇದ್ದಾರೆ? ಇವ್ರುಗಳ ಮಾತು ಹೆಂಗಿದಾವೆ ಅಂದರೆ, ಹಿಂದಿಯನ್ನ ವಿರೋಧ ಮಾಡೋರು ದೇಶದ್ರೋಹಿಗಳನ್ನು ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಈ ಭಾಳ ಜನ ಸುಳ್ಳು ಹಬ್ಬಿಸ್ತಾ ಇದ್ದಾರೆ, ಹಿಂದಿಯನ್ನ ಕಿತ್ತಾಕ್ಬಿಟ್ಟವ್ರೆ, 2 ನುಡಿ ಪದ್ಧತಿ ತಂದವ್ರೆ ಅಂತ. ಇಲ್ಲ, ಈಗಲೂ 3 ನುಡಿ ಇರೋದು, ತ್ರಿಭಾಷಾ ಸೂತ್ರನೇ ಇರೋದು. ಆದ್ರೆ ಅಂಕಗಳಿಗೆ ಪರಿಗಣಿಸಲ್ಲ ಅಂತ ಹೇಳಿದರೆ ಅಷ್ಟೇ ಹಿಂದಿಯನ್ನ. ಇದು ದ್ವಿಭಾಷೆ ನೀತಿಯನ್ನು ತರಬೇಕು ಅಂತೇಳಿ ಇವತ್ತಿನ ಹೋರಾಟ ಅಲ್ಲ ಅದು. ನಮಗೆ ಏಕೀಕರಣ ತಟ್ಟಿನೂ ಸಹ ಮಹಾಕವಿ ಕುವೆಂಪು ಸಹ ಅದನ್ನ ಪರಿಗಣಿಸಿದ್ರು. 2 ನುಡಿ ಸಾಕು ಪದ್ಧತಿ, ನಮಗೆ 3 ನುಡಿ ಬೇಡ ಅಂತೇಳಿ ಕುವೆಂಪು ಸಹ ಹೇಳಿದ್ರು. ಇದೇ ಏಕೀಕರಣಕ್ಕೋಸ್ಕರ ಹೋರಾಟ ಮಾಡಿದಂಥ ಕನ್ನಡದ ಬಹುತೇಕ ಸಾಹಿತಿಗಳು, ಬರಹಗಾರರು, ಹೋರಾಟಗಾರರು, ಕಲಾವಿದರೆಲ್ಲ ಬಹಳ ದೊಡ್ಡ ಹೋರಾಟವನ್ನು ಏಕೀಕರಣಕ್ಕೆ ಮಾಡಿದ್ದಾರೆ. ಬಹುಶಃ ಭಾರತದ ಈ ಒಕ್ಕೂಟದ ಯಾವ ರಾಜ್ಯವೂ ಸಹ ಏಕೀಕರಣಕ್ಕೆ ಈ ಮಟ್ಟದ ಚಳವಳಿಯನ್ನು ಮಾಡಿರ್ಲಿಕ್ಕಿಲ್ಲ. ಅದಾದ್ಮೇಲೆ 80ರ ದಶಕದಲ್ಲಿ ಆ ಗುಂಡ್ರಾವನ್ನು ಮತ್ತೊಬ್ಬ ಅಗ್ರಹಾರ ಜೀವಿ ಸಂಸ್ಕೃತನೇ ಎತ್ತಿಡಿಬೇಕು ಅಂತ ಹೊಂಟಾಗ ಗೋಕಾಕ್ ಚಳವಳಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಧುಮುಕ್ತಾರೆ. ದೊಡ್ಡ ಮಟ್ಟದಲ್ಲಿ ಗೋಕಾಕ್ ಚಳವಳಿ ಆಗುತ್ತೆ ಕನ್ನಡ ಪರವಾಗಿ. ಹಿಂದಿಯ ವಿರೋಧಿಸಿ ಕನ್ನಡದ ಪರವಾಗಿ ಧ್ವನಿ ಎತ್ತಿದ ಕುವೆಂಪು ಇರ್ಬೋದು, ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು, ಹೋರಾಟಗಾರರು, ಇವರೆಲ್ಲರೂ ಒಂದು ರೀತಿಯಲ್ಲಿ ದೇಶದ್ರೋಹಿಗಳನ್ನ ಕರೆಯೋದಾದ್ರೆ ಇವರೆಲ್ಲ ಅಂದರೆ ಹಿಂದಿಯ ವಿರೋಧ ದೇಶದ್ರೋಹಿಗಳಂದ್ರೆ ಇವರು ದೇಶದ್ರೋಹಿಗಳು ಇವ್ರ ದೃಷ್ಟಿಯಲ್ಲಿ. ಅಂಥ ದೇಶದ ಅವಶ್ಯಕತೆ ನಮಗಿದೆಯಾ? ಇವ್ರನ್ನ ದೇಶದ್ರೋಹಿ ಅಂತ ಹೇಳಿ ನಾವು ದೇಶಭಕ್ತರಾಗಬೇಕಾಗಿಲ್ಲ, ಅಂತ ದೇಶನೇ ಬೇಕಾಗಿಲ್ಲ ನಮಗೆ. ಇರಲಿ. ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಈ ಗೆಲ್ಲೋಟೆ ಪಾಪ ನಾವು ಯೋರ್ದ ತಾತಪ್ಪ ಚೆನ್ನಾಗಿ ಅಂತ ಡ್ರೈ ಫ್ರೂಟ್ ತಿನ್ಕೊಂಡು ಆರಾಮಾಗಿ ಅವರೇ. ಈ ತಾತಪ್ಪ ಏನು ಮಾಡ್ತಾರೆ, ಸರ್ಕಾರಕ್ಕೆ ಲೆಟರ್ ಬರೀತಾರೆ, ನೀವು ಮತ್ತೊಮ್ಮೆ ಪರಿಶೀಲಿಸಬೇಕು, ಮೊದಲು ಹೆಂಗಿತ್ತು ಹಿಂದಿಯನ್ನು ಹಂಗೆ ಅಂದರೆ ಅಂಕಗಳು ಕೊಡ್ಬೇಕು ಅದಕ್ಕೆ ಅಂತೇಳಿ ಹೇಳ್ತಾರೆ. ಇದೇ ವಯೋವೃದ್ಧ ಗೆಲ್ಲೋಟು ಗುಜರಾತ್ನಲ್ಲಿ MP ಆಗಿದ್ದಾಗ 2011 ಮತ್ತು 2012ರಲ್ಲಿ ಅಲ್ಲಿನ ಹೈಕೋರ್ಟು VM ಸಹಾಯ ಅಂತ ಹೇಳ್ಬಿಟ್ಟು ಜಸ್ಟಿಸ್ ಅವರು ತೀರ್ಪು ಕೊಡ್ತಾರೆ. ರೈತರ ವಿಚಾರದ ಒಂದು ವ್ಯಾಜ್ಯ ಇರುತ್ತೆ, ಅದರಲ್ಲಿ ತೀರ್ಪು ಕೊಡ್ತಾರೆ. ಗುಜರಾತಿಗಳಿಗೆ ಹಿಂದಿ ವಿದೇಶಿ ನುಡಿ, ಗುಜರಾತಿಗಳಿಗೆ ಹಿಂದಿ ವಿದೇಶಿ ನುಡಿ ಅಂತ ಅವ್ರು ತೀರ್ಪು ಕೊಟ್ಟ ಮೇಲೆ ಕನ್ನಡದ್ರಿಗೇನು, ಕನ್ನಡದ್ರಿಗೆ ವಿದೇಶಿ ನುಡಿನೇ ಅದು. ನಮ್ಗೆ ಯಾಕೆ ಬೇಕು? ಯಾವ ಪುರುಷಾರ್ಥಕ್ಕೆ ಬೇಕಿಲ್ಲಿ? ಬೇಕಾಗಿಲ್ಲ. ಆಯ್ತಪ್ಪ, ನಮ್ಗೆ ಇಂಗ್ಲೀಷ್ ಹಾಕ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದುಕು ಕಟ್ಕೊಳಕ್ ಬೇಕು, ಅನ್ನ ಕೊಡುತ್ತದು, ಹರಿವನ್ನು ಕೊಡುತ್ತೆ, ಅದಕ್ಕೋಸ್ಕರ ಬೇಕು. ಇಲ್ಲಿ ಕನ್ನಡ ಒಂದೇ, ಇಡೀ ದೇಶಕ್ಕೆ ಹಿಂದಿ ಇತ್ತು, ನಮ್ಮ ಕರ್ನಾಟಕ ಕನ್ನಡ ಇದ್ದರೆ ಹೌದಪ್ಪ ಹಿಂದಿ ಕಲಿಬೇಕು, ಇಡೀ ದೇಶದಲ್ಲಿ ಹಿಂದಿ ಇದೆ ಅಂತ ಹೇಳ್ಬೋದಾಯ್ತು. ಆದರೆ ಇಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ 100 ನುಡಿಗಳಿದ್ದಾವೆ, ಒಟ್ಟು 1000 ನುಡಿಗಳಿದ್ದಾವೆ. ಇದು ಪ್ರಜಾಪ್ರಭುತ್ವ. ಹೆಚ್ಚು ಜನ, ಕೋಟಿ ಜನ ಮಾತಾಡಿದ ತಕ್ಷಣ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದಾಗ್ಲಿ, ಅದು ಶ್ರೇಷ್ಠ ಅಂತ ಹೇಳೋದಾಗ್ಲಿ
ಅದು ತಪ್ಪು. ಇದು ಪ್ರಜಾಪ್ರಭುತ್ವ. ಯಾವನೊಬ್ಬ ರಾಜ ಮಾತಾಡ್ತಾನೆ, ರಾಜ ಮಾತಾಡಿದ ಎಲ್ಲರೂ ಮಾತಾಡ್ಬೇಕು ಅಂತ ಏನಿಲ್ಲ. ಇಲ್ಲಿ ಕೋಟಿ ಜನ ಮಾತಾಡೋ ಹಿಂದಿನೂ ಒಂದೇ, 100 ಜನ ಮಾತಾಡುವ ಒಂದು ಸಣ್ಣ ನುಡಿನೂ ಸಹ ಒಂದೇ. ಯಾವ ವ್ಯತ್ಯಾಸವೂ ಇಲ್ಲ ಎರಡಕ್ಕೂ. ಅದೇ ಗೌರವವನ್ನು, ಅದೇ ಮಾನ್ಯತೆಯನ್ನು ಕೊಡಲೇಬೇಕಾಗುತ್ತಿಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅನ್ನೋದು ಅತ್ಯಂತ ಪಳ್ಳು ಮತ್ತೆ ಸುಳ್ಳು ನಬ್ಬಿಸ್ತಾವ್ರೆ ಈ ಡೋಂಗಿಗಳು ಅಂತ ಅರ್ಥ ಮಾಡ್ಕೋಬೇಕು. ಆಯ್ತು, ಶೋಭಾ ಕರಂದ್ಲಾಜೆ ಅಂತವ್ರಿಗೆ ನಾನು ಹೇಳೋದು, ಈಗಲೂ ಅವಕಾಶ ಇದೆ. ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅಲ್ಲೇನು 2 ನುಡಿ ಪದ್ಧತಿ ಇಲ್ವಾ? ಹೋಗ್ಲಿ, ತಮಿಳ್ನಾಡಲ್ಲಿ ಹೋಗಿ, ಇವಾಗ ಚುನಾವಣೆ ನಡೀತಾ ಇದೆ, ಪ್ರಚಾರ ಮಾಡಿ. ನೀವು ಸೆಂಟ್ರಲ್ ಮಿನಿಸ್ಟರ್ ಬೇರೆ ಅಲ್ಲ ಶೋಭಾ ಅವರೇ, ಪ್ರಚಾರ ಮಾಡಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ, ನಮ್ಮ ಬೆಂಬಲಿತ ಸರ್ಕಾರ ಅಧಿಕಾರಕ್ಕೆ ಬಂದರೆ, ನಾವು ಹಿಂದಿಯನ್ನ 3ನೇ ನುಡಿಯಾಗಿ ಕಲಿಸ್ಲಿಕ್ಕೆ ಶಾಲೆಗಳಲ್ಲಿ ತಮಿಳ್ನಾಡಲ್ಲಿ ತರ್ತೀವಿ ಅಂತೇಳಿ ಓಟ್ ಕೇಳಿ ನೋಡೋಣ. ಒಂದು ಓಟ್ ಕೇಳಿ, ಯಾವ್ಯಾದ್ರು ಹೊಡಿತಾರೆ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಗೆಲ್ಲೊಟ್ಟವರು ಅಲ್ಲಿ ರಾಜ್ಯಪಾಲರಾಗಿದ್ದಾಗ, ಸ್ವತಃ ಹೈಕೋರ್ಟ್ ತೀರ್ಪು ಕೊಟ್ಟಾಗ ಏನು ಗೆಣಸ್ಕೆತ್ತಾ ಇದ್ರೆ ತಾತಪ್ಪ? ಗೆಣಸ್ಕೆತ್ತಾ ಇದ್ರೇನ್ರಿ ನೀವು? ನಮ್ಗೆ ಯಾವ ಪುರುಷಾರ್ಥಿಕರು ಬೇಕು, ದಯವಿಟ್ಟು ಯಾರಾದರೂ ಸಹ ಈ ಯಾರಾದರೂ ಒಬ್ರು ಆಟಿಕೆ ಹಾಕ್ಬಿಟ್ಟು ತೆಗಿಬೇಕು. ಈ ರಾಜ್ಯಪಾಲರು ತಿಂಗಳಲ್ಲಿ ಎಷ್ಟು ಸಲ ಊರಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಸಲ ಹೋಗ್ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಇವ್ರು ಪ್ರತಿ ಸಲ ಎಲ್ಲದೂ ಸಹ ಖರ್ಚು ಕನ್ನಡಿಗರ ತೆರಿಗೆ ಹಣ. ಕನ್ನಡಿಗರ ಕೋಟಿ ಖರ್ಚು ಮಾಡ್ತಾರೆ. ಅವ್ರಿಗೆ ಕೋಟಿ ಖರ್ಚು ಮಾಡಿ ರಾಜ್ಯಪಾಲರ ಹುದ್ದೆ ಯಾವ ಪುರುಷಾರ್ಥಕ್ಕೆ ಬೇಕ್ರಿ? ಏನು ಜನಗಳು ಆಯ್ಕೆ ಮಾಡಿ ಕಳಿಸಿರೋದಾ? ಜನಗಳು ಆಯ್ಕೆ ಮಾಡಿ ಕಳಿಸಿರುವ ಒಂದು ಸರ್ಕಾರದ ತೀರ್ಮಾನ ವಿರೋಧ ಮಾಡ್ತೀರಾ ಅಂದ್ರೆ ನೀವು ಏರಲ್ಪಟ್ಟವರು ಅಲ್ವಾ? ರಾಜ್ಯಪಾಲರಿಗೆ ಏನಾರು ಅಥವಾ ಜನಗಳ ಹತ್ರ ಹೋಗ್ಬಾರ್ದು, ನಾಡಿನ ಮೂಲೆಗೆ ಹೋಗಿ ಜನಗಳ ಕಷ್ಟ ಸುಖ ಕೇಳಬಾರ್ದು, ಅವ್ರ ಜೊತೆ ಮಾತಾಡಬಾರ್ದು ಅಂತ ರೂಲ್ಸ್ ಇದೆಯೇನ್ರಿ? ಮಾತಾಡಿ ನೋಡೋಣ. ಆವಾಗ ಅಟ್ಲೀಸ್ಟ್ ಜನಗಳ ಸಾಧಕ ಬಾಧಕಗಳು ಕೇಳಿದ್ರೆ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ, ಕಿವಿ ಹಿಂಡಕ್ಕೆ ಒಂದು ನೈತಿಕತೆ ಇರುತ್ತೆ ನಿಮಗೆ. ನೀವು ಮಾತೆತ್ರಿ ವೈಯಕ್ತಿಕವಾದ್ದು ಮದುವೆ, ಮುಂಜಿ, ತಿಥಿ, ಶೋಭನ, ಹಾಳ ಮೂಳ ಇದಕ್ಕೆಲ್ಲ ಪದೇ ಓಡ್ತಾ ಇದ್ರೆ, ನಮ್ಮ ಕನ್ನಡಿಗರ ದುಡ್ಡಲ್ಲಿ ಇವತ್ತು ಕನ್ನಡಿಗರಿಗೆ ಹಿಂದಿ ಏರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾವ ಪುರುಷಾರ್ಥಕ್ಕೆ ಬೇಕ್ರಿ ರಾಜ್ಯಪಾಲರ ಹುದ್ದೆ? ಇದಕ್ಕೆ ಕಿತ್ತಾಕ್ಬೇಕು. ಈ ತಾತಪ್ಪನ ಹೋಗಪ್ಪ ನೀನು, ಬೇಡ ಸಾಕು ಅಂತ ಕಳಿಸ್ಬೇಕು. ಅಣ್ಣ ಹೋಗಪ್ಪ ನೀನು, ಬೇಕಾಗಿಲ್ಲ ನೀನು, ನಿಮ್ಮ ರಾಜ್ಯಕ್ಕೆ ನೀನು ಹೋಗು ಅಂತ ಹೇಳ್ಬಿಟ್ಟು. ಎಲ್ಲ ರಾಜ್ಯಪಾಲರು ಇದೇ ಮಾಡ್ತಿರೋದು. ಯಾವ ಪುರುಷಾರ್ಥಕ್ಕೆ ಬೇಕು? ಮತ್ತೆ ಇನ್ನೊಂದು ಸೂಕ್ಷ್ಮ ಇದೆ. 3 ನುಡಿಯಿಂದ ಯಾರಿಲ್ಲಪ್ಪ ಅಲ್ಲಿ. ಕೆಲವರು ಬೇರೆ ಉರ್ದು ಇಟ್ಟಿದ್ರು, ಸಂಸ್ಕೃತ, ಹಿಂದಿ ಎಲ್ಲ ಇಟ್ಟಿದ್ರು ಅಂದ್ಕೊಳ್ಳಿ. ತುಂಬಾ ಜನ ಸಂಸ್ಕೃತ ಓದೋರು. ತುಂಬಾ ಜನ ಅಂದ್ರೆ ಗೊತ್ತಿದೆ ನಿಮ್ಗೆ ಸಂಸ್ಕೃತ ಯಾರು ತಗೋತಾರೆ ಅಂತ ಹೇಳ್ಬಿಟ್ಟು. ಅವ್ರ ಮನೇಲಿ ಸಂಸ್ಕೃತ ವಾತಾವರಣ ಇರುತ್ತೆ, ಅವ್ರು ವಂಶ ಪಾರಂಪರ್ಯ ಅದನ್ನೇ ಕಲ್ತ್ಕೊಂಡ್ ಬಂದಿರ್ತಾರೆ. ಸಹಜವಾಗಿ ಅವರು 90-95 ಮಾರ್ಕ್ಸ್ ತಗೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಬೇರೆ ಇದ್ರಲ್ಲಿ ಸಬ್ಜೆಕ್ಟಲ್ಲಿ ಕಮ್ಮಿ ಇದ್ರು ಸಹ ಇದ್ರಲ್ಲಿ 90-95 ತಗೊಳೋದ್ರಿಂದ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಅವ್ರ ಕೆಲಸಕ್ಕೆ ಮತ್ತೊಂದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆ 90-95 ತಗೊಳ್ಳೋರು ಯಾರು? ಒಬ್ಬ ಗೌಡ ತಗೋತಾನ, ಕುರುಬ ತಗೋತಾನ, ಒಲೆ ಮಾದಿಗೆ ತಗೋತಾರ? ಯಾವನ್ ತಗೋತಾನೆ? ಗೊತ್ತಿದೆ ನಿಮ್ಗೆ ಯಾರು ತಗೋತಾರೆ ಅಂತ ಹೇಳ್ಬಿಟ್ಟು. ಯಾರಿಗೆ ಲಾಭ ಅಂತ ಗೊತ್ತಿದೆ ನಿಮ್ಗೆ. ಮೇಷ್ಟ್ರುಗಳು ಯಾರ ಹತ್ರ ಅಂತ ಗೊತ್ತಿದೆ ನಿಮ್ಗೆ ಅಲ್ವಾ? ಯಾರು ತಗೋತಾರೆ? ಅದಕ್ಕೋಸ್ಕರ ನಮ್ಗೆ ಈಗ ಕಲ್ಸೋಕ್ಕೋಸ್ಕರ ಎಷ್ಟಾರ ಕಲ್ಸಿ ನೀವು. ಈಗ ಯೋಗ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಮತ್ತು ಬೇರೆ ಹೇಳ್ಕೊಡ್ತಾರೆ, ಏನೇನು ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ಮಾರ್ಕ್ಸ್ ಕೊಡ್ತಾರಾ? ಅಂಕಗಳು ಕೊಡ್ತಾರಾ? ಇಲ್ಲ ತಾನೆ. ಇದನ್ನ ಹಿಂದಿ ಅಲ್ಲದೆ ಇದ್ರೆ 3 ಇಲ್ಲದೋದ್ರೆ 300 ಲ್ಯಾಂಗ್ವೇಜ್ ಕಲಿಸಿ. ಕಲಿ ಆಸಕ್ತಿ ಮಕ್ಕಳಿಗಿದ್ರೆ, ಆ ಕೆಪಾಸಿಟಿ ಇದ್ರೆ ಜಗತ್ತಿನ ಬೇರೆ ಭಾಷೆಗಳನ್ನ ಎಲ್ಲನೂ ಯಾವನು ಬೇಡ ಅನ್ನಲ್ಲ. ಆದ್ರೆ ಅಂಕಗಳಿಗೆ ಪರಿಗಣಿಸ್ಬಾರ್ದು. ಅಂಕಗಳು ಬೇಡ, ಅದಕ್ಕೆ ಕಲಿಯ ಆಸಕ್ತಿ ಇರ್ತಾನೆ ಕಲ್ತ್ಕೊಳ್ಳಿ. ಇವತ್ತು ಬೆಂಗಳೂರಲ್ಲಿ ಬೇರೆ ಕೆಲವು ಏರಿಯಾಗಳಿರೋದು ಸಹಜವಾಗಿ ಅವನು ಹೆಬ್ಬೆಟ್ಟಾಗಿರ್ತಾನೆ, ಓದಕ್ಕೆ ಬರೆಯಕ್ಕೆ ಬರಲ್ಲ, 3-4 ನುಡಿಗಳು ಕಲ್ತಿರ್ತಾನೆ. ಆಯ್ತಪ್ಪ, ಒಂದು ಕೆಲಸ, ಒಂದು ಸರ್ವೆ ಮಾಡಿ. ಹಿಂದಿಯನ್ನ ಕಲಿತು ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಮಾಡಿದಂಥವ್ರು ಎಷ್ಟು ಜನಕ್ಕೆ ಹಿಂದಿ ಮಾತಾಡಕ್ಕೆ ಬರುತ್ತೆ ನೋಡೋಣ. ತುಂಬ ಜನಕ್ಕೆ ಮಾತಾಡಕ್ಕೆ ಬರಲ್ಲ. ಹಿಂದೆ ಕುಮಾರಸ್ವಾಮಿ ಒಂದ್ಸರಿ ಹೇಳ್ತಾ ಇದ್ರು, ನಾನು ಇಂಗ್ಲೀಷ್ ಓದ್ತೀನಿ, ಬರಿತೀನಿ, ಎಲ್ಲ ಮಾಡ್ತೀನಿ, ಆದರೆ ಮಾತಾಡಕ್ಕೆ ಬರಲ್ಲ ನನಗೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಹಿಂದಿನೂ ಓದ್ತೀನಿ ಅಂತ ಹೇಳಿದ್ರು, ಹಿಂದಿನೂ ಬರಿತೀನಿ, ಓದ್ತೀನಿ, ಮಾತಾಡಕ್ಕೆ ಬರಲ್ಲ, ನಾವು ಯಾರ ಹತ್ರ ಮಾತಾಡಿದೀವಿ ಅಂತ ಹೇಳ್ಬಿಟ್ಟು. ಇದು ನಮ್ಗೆ ಏನಕ್ಕೆ ಬೇಕು ಹಿಂದಿ? ಯಾವ ಪುರುಷಾರ್ಥಕ್ಕೆ ಬೇಕದು? ಅನ್ನದ ಭಾಷೆ ಇಂಗ್ಲೀಷ್ ಇದೆ, ನೀವು ಕನ್ನಡನೂ ಅನ್ನದ ಭಾಷೆಗೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಸರ್ಕಾರ ಗಮನ ಹರಿಸ್ಬೇಕು. ಇವತ್ತು ಯಾವುದೇ ಒಂದು ಸರ್ಕಾರ ನೋಡಿ, ಇಷ್ಟೆಲ್ಲ ಅನುಭವಿಸೋದು ಹಿಂದಿಯಿಂದ ಅಂದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಬ್ಯಾಂಕ್ಗಳಲ್ಲಿ, ಆದರೂ SBI ಬ್ಯಾಂಕಲ್ಲಿ ಹಳ್ಳಿಗಾಡಲ್ಲಿ ಮ್ಯಾನೇಜರ್ ಆಗಿ ಬರ್ತಿದ್ದಂಥವ್ರು ಎಲ್ಲ ಹಿಂದಿಯವ್ರು, ಕ್ಯಾಶಿಯರ್, ಮ್ಯಾನೇಜರ್ ಹಿಂದಿಯವ್ರು ಬರ್ತಾ ಇದ್ರು. ಅವ್ರ ಹತ್ರ ಮಾತಾಡಕ್ಕೆ ಬರಲ್ಲ, ಅವ್ರಿಗೆ ನಮ್ಮ ಕನ್ನಡ ಬರಲ್ಲ.
ನಮ್ಮ ಜನಕ್ಕೆ ಹಿಂದಿ ಬರ್ತಾ ಇರಲಿಲ್ಲ, ಎಷ್ಟು ಕಷ್ಟ ಆಗಿತ್ತು. ಹಲವಾರು ಕನ್ನಡ ಸಂಘಟನೆಗಳು ಹೋರಾಟ ಮತ್ತೊಂದೆಲ್ಲ ಮಾಡಿಬಿಟ್ಟು ಈಗ ಸ್ವಲ್ಪ ಪರವಾಗಿಲ್ಲ. ಯಾರೋ ಹೇಳ್ತಾ ಇದ್ರು ನನಗೆ, ಅವ್ರು ಎಸ್ ಪಿ ಅವರೇ ತೀರ್ಮಾನ ಮಾಡಿದರೆ ಆದಷ್ಟು ಸ್ಥಳೀಯರಿಗೆ ನಾವು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು. ಒಳ್ಳೆ ಕೆಲಸ, ಭಾಳ ಕಾಟ ಕೊಟ್ಬಿಟ್ಟಿದ್ರು. ಮತ್ತೆ ಕನ್ನಡ ಸಂಘಟನೆಗಳ ಬಗ್ಗೆ ಹೇಳಲೇಬೇಕಾಗುತ್ತೆ. ಇಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡಿದ್ದಾರೆ ಈ ಸಲ. ಹಿಂದೆಲ್ಲ ನಮ್ಮದು ತಮಿಳ್ನಾಡು ಮೇಲೆ ಹೊಡೆದಾಟ ಮಾಡದೆ ಕನ್ನಡದ ಹೋರಾಟ ಅಂತಿತ್ತು. ಯಾಕೆಂದ್ರೆ ಅದು ಗೊತ್ತಿದೆ, ಅದು ಅದು ಬೇರೆನೇ ವಿಚಾರ. ಅದೆಷ್ಟು ಕುತಂತ್ರ, ಅಲ್ಲಿಂದ ಒದ್ದೋಡಿಸ್ತಾರ ಬಂದ್ಬಿಟ್ಟು ಇಲ್ಲಿ ಆ ಸೇಡ್ ತಿಸ್ಕೊಳಕ್ಕೋಸ್ಕರ ಯಾರನ್ನ ಎತ್ಕಡ್ತಾ ಇದ್ರು, ಅದೊಂದು ಬೇರೆ ಕುತಂತ್ರ. ಅದಿರಲಿ. ಅದಾದ್ಮೇಲೆ ಇತ್ತೀಚೆಗೆ ಯಾರೋ ಪಾನಿಪುರಿ ಮಾರೋನೋ, ಅವನ ಹಿಂದಿ ಹಾಡು ಹಾಕ್ತಾ ಅಂತಾನೋ, ಇನ್ಯಾವನ ಸೆಕ್ಯೂರಿಟಿ ಹಿಂದಿಲಿ ಮಾತಾಡ್ದ ಅಂತಾನೋ, ಅವನಿಗೆ ಬಲವಂತ ಜೈ ಕರ್ನಾಟಕ ಅಂತ ನಾವು ಹೇಳ್ಸದೆ ದೊಡ್ಡ ಕನ್ನಡ ಹೋರಾಟ ಅಂತಾರ ಆಗೋಗಿತ್ತು. ಅದೆಲ್ಲ ಇಲ್ಲ ಅಂದ್ರೆ ಬೆಳಗಾವಿಲಿ ರಾಯಣ್ಣ ಸ್ಟ್ಯಾಚ್ಯೂನ ಯಾವನ ಹೊಡೆದಾಕ್ಬೇಕು ಮರಾಠಿಯವನು, ಇಲ್ಲಿಂದ ಓಡೋಗ್ಬೇಕು, ಅಲ್ಲಿ ರಾಯಣ್ಣ ಸ್ಟ್ಯಾಚ್ಯೂ ಮತ್ತೆ ಜೈ ರಾಯಣ್ಣ ಅನ್ಬೇಕು. ಇದು ಕನ್ನಡ ಹೋರಾಟ ನಂತರ ಇತ್ತು. ಆದ್ರೆ ಈ ಸಲ ಮಾತ್ರ ದೊಡ್ಡ ದೊಡ್ಡ ಸಂಘಟನೆಗಳಲ್ಲ ಹೋದ್ರು, ಸಣ್ಣ ಸಣ್ಣ ಸಂಘಟನೆಗಳು ಮತ್ತು ಬೇರೆ ಬೇರೆ ಇರಲ್ಲ, ಒಂದಷ್ಟು ಜನ ಸೇರಿಕೊಂಡು ರಚನಾತ್ಮಕವಾಗಿ ಮತ್ತೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಏನೇನು ತೀರ್ಪು ಕೊಟ್ಟಿದೆ, ಕೋರ್ಟ್ ಏನು ತೀರ್ಪು ಕೊಟ್ಟಿದೆ, ಸರ್ಕಾರಗಳು ಏನೇನು ತೀರ್ಮಾನ ತಗೊಂಡಿದೆ, ಬಿಹಾರದಲ್ಲಿ ಇಂಗ್ಲಿಷ್ನ ಹೆಂಗ್ ಪಾಸ್ ಮಾಡ್ಬೋದು ಅಂತ ಹೇಳಿತ್ತು. ಅಂದ್ರೆ ನಮ್ಮ ಕಾನೂನು ಚೌಕಟ್ಟಲ್ಲೇ ಈ ಒಂದು ತೀರ್ಪು ಬರೋ ರೀತಿಯಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಂಘಟನೆ ಅಲ್ಲ, ಈಗೆಲ್ಲ ದೊಡ್ಡ ದೊಡ್ಡ ಸಂಘಟನೆ ದುಂಬ್ತಾ ಇದ್ವಿ. ಪಾಪ ಸಣ್ಣ ಸಣ್ಣ ಸಂಘಟನೆಗಳೇ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಆಸಕ್ತಿಯಿಂದ ಮಾಡಿದ್ದಾರೆ. ಅವರಿಗೆ ಒಂದು ಕೃತಜ್ಞತೆಯನ್ನು ತಲುಪಿಸಲೇಬೇಕಾಗುತ್ತೆ. ಆದರೆ ಇವತ್ತು ನಂತರ ಇದೆಯಲ್ಲ, ನೆಕ್ಸ್ಟ್ ಇವಾಗ ಬೇರೆ ಬೇರೆ ಖಾಸಗಿ ಶಾಲೆಗಳ ಲಾಬಿಗಳಿರ್ಬೋದು, ತುಂಬ ಜನ ತಪ್ಪು ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಹಿಂದಿ ಟೀಚರ್ಗಳು ಕೆಲಸ ಕಳ್ಕೊಂಡ್ಬಿಡ್ತಾರೆ. ಯಾವನು ಕೆಲಸ ಕಳ್ಕೊಳಲ್ಲ, ಹಿಂದಿಯನ್ನು ಕಿತ್ತ ಹಾಕಿಲ್ಲ, ಹಿಂದಿನ ಕಲ್ಸಕ್ಕೆ ಟೀಚರ್ ಬೇಕೇ ಬೇಕು, ಯಾರೊಬ್ಬರು ಟೀಚರ್ ತೆಗೆದಿಲ್ಲ ಇದ್ದಾರೆ, ಅಂಕಗಳನ್ನು ಕೊಡಲ್ಲ ಅಂತ ಅಷ್ಟೇ ಹೇಳ್ತಾರೆ. ನಿಮ್ಗೆ ಅಂಕ ಏನಕ್ಕೆ ಬೇಕು? ನೀವು ಹಿಂದಿ ಕಲಿಬೇಕು ತಾನೆ, ಕಲ್ತ್ಕೊಳ್ಬೇಕಾದ್ರೆ ಆಸಕ್ತಿ ಇದ್ದರು. ಸಂಸ್ಕೃತ ಕಲಿಬೇಕು ಕಲ್ತ್ಕೊಳ್ಳಿ, ಉರ್ದು ಕಲಿಬೇಕು ಕಲ್ತ್ಕೊಳ್ಳಿ, ಯಾವನ್ ಬೇಡ ಅಂತಾನೆ. ಅಂಕಗಳೇ ಯಾವುದಕ್ಕೂ ಇಲ್ಲ ಅಲ್ವಾ? ಇನ್ಮೇಲೆ ಇದೆ ಈಗಲೂ ಸಹ. ಮತ್ತೆ ಈ ರಾಜಕೀಯ ಪಕ್ಷಗಳಿದಾವಲ್ಲ, ಅದು JDS, ಕಾಂಗ್ರೆಸ್, BJP, ಯಾವ ಪಕ್ಷ ಬೇಕಾರಾಗಲಿ, ನಿಮ್ಮ ಕಚೇರಿ ಮೇಲೆ ನೀವು ಹೆಂಗೆ ನಿಮ್ಮ ಪಕ್ಷದ ಬಾವುಟ ಹಾಕೋತಿರೋ ಹಂಗೆ ಅದುಮ್ಕೊಂಡು ಕನ್ನಡದ ಬಾವುಟವನ್ನು ಹಾಕೋಬೇಕು. ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಉಗಿಬೇಕು ಇವ್ರಿಗೆ. ನಿಮ್ಮ ಪಕ್ಷದ ಬಾವುಟ ಹೆಂಗೆ ಹಾಕೋತಾರೆ? ಯಾಕೆಂದ್ರೆ ನಿಮಗೆ ಓಟ್ ಹಾಕೋರು, ನಿಮ್ಮನ್ನು ಸಾಕೋರು, ನಿಮ್ಗೆ ಅಧಿಕಾರ ಕೊಡೋರು ಕನ್ನಡದವರು. ನಮ್ಮ ಕನ್ನಡದ ಒಂದು ಲಾಂಛನವನ್ನು ನೀವು ಹಾಕೋಣಲ್ಲ ಅಂದರೆ ನೀವೆಲ್ಲರೂ ಕನ್ನಡ ದ್ರೋಹಿಗಳನ್ನು ಪರಿಗಣಿಸಬೇಕಾಗುತ್ತೆ. ಅದು ಯಾವುದೇ ಪಕ್ಷ ಇರ್ಬೋದು, ಯಾವನೇ ರಾಜಕಾರಣಿಗಳಿರ್ಬೋದು, ನಿಮ್ಮ ಪಕ್ಷದ ಬಾವುಟ ಜೊತೆಗೆ ಕನ್ನಡದ ಒಂದು ಬಾವುಟವನ್ನು ನೀವು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ಕನ್ನಡ ದ್ರೋಹಿಗಳನ್ನು ಕರಿಬೇಕಾಗುತ್ತೆ. ಈ ನಿಟ್ಟಿನಲ್ಲೂ ಸಹ ನಾವು ಪ್ರೆಜರ್ ಹಾಕಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.